ಜೈವಿಕ ಗೊಬ್ಬರ ಆಕ್ಚುಲಿ ಇದು ಈ ತರ ನೀರು ಆದ್ಮೇಲೆ ಸೊ ನಾವಿದು ಗೋನೆ ಚೀಲ ಕವರ್ ಮಾಡಬಹುದು 6 ತಿಂಗಳು ಇಟ್ಕೋಬಹುದು. ಎಕ್ಸಲೆಂಟ್ ಆರ್ಗಾನಿಕ್ ಮೆನ್ಯೂ ರೆಡಿ ಆಗ್ತದೆ ಆಕ್ಚುಲಿ. ಸೊ ರೈತರಿಗೂ ಒಳ್ಳೆ ಒಂದು ಉತ್ಪಾದನೆ ಕೊಡಬೇಕು. ಬೇರು ಬೆಳವಣಿಗೆ ಚೆನ್ನಾಗಿರ್ತದೆ ಆಕ್ಚುಲಿ, ಗಿಡ ಬೆಳವಣಿಗೆ ಚೆನ್ನಾಗಿರ್ತದೆ, ಇಳುವರಿ ಜಾಸ್ತಿ ಆಗ್ತದೆ ಆಕ್ಚುಲಿ. ಸೊ ಇದು ನಾನು ಎಲ್ಲರಿಗೂ ಹೇಳೋದು, ಪ್ರತಿಯೊಬ್ರು ನಾನು ಹೇಳೋದಂದ್ರೆ ಪ್ರತಿಯೊಂದು ಗ್ರಾಮು ತಿಪ್ಪೆ ಗೊಬ್ಬರ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಆಕ್ಚುಲಿ ಎನ್ರಿಚ್ ಮಾಡಿ ಉಪಯೋಗ ಮಾಡಬೇಕು. ಒಂದು 5-6 ವರ್ಷ ನಾವು ಇದು ಉಪಯೋಗಿಸಿದ್ರೆ ಸೊ ರಾಸಾಯನಿಕ ಗೊಬ್ಬರ ಉಪಯೋಗಿಸೋದು ನಾವು ಸ್ಟಾಪ್ ಮಾಡ್ಬೋದು. ಒಂದು ಸೀಸನ್ ನಲ್ಲಿ ನೀವು ಖಂಡಿತ ರಿಸಲ್ಟ್ಸ್ ನೋಡ್ಬೋದು. ಸೊ ಇದ್ರ ಮೇಲೆ ನಾವು ರಿಸರ್ಚ್ ಮಾಡಿದೀವಿ. ಇದರಲ್ಲಿ ಜೈವಿಕ ಗೊಬ್ಬರ ಇದೆ, ಜೈವಿಕ ಕೀಟನಾಶಕ ಇದೆ, ಫಲವತ್ತತೆ ಚೆನ್ನಾಗಿರ್ತದೆ, ಭೂಮಿ ಆರೋಗ್ಯ ಚೆನ್ನಾಗಿರ್ತದೆ. ಆರೋಗ್ಯ ಅಂದ್ರೆ ಅದರಲ್ಲಿ ಜಂತು ಹುಳ ದುಂಡ ಹುಳ ಎಲ್ಲ ಕಡಿಮೆ ಆಗುತ್ತದೆ, ಹತೋಟಿ ಮಾಡ್ಬೋದು. ಇಳುವರಿ ಅಂತೂ ತುಂಬಾ ಚೆನ್ನಾಗಿ ಬರ್ತದೆ ಆಕ್ಚುಲಿ. ನಿಮ್ಗೆ ಪ್ರತಿ ಒಂದು ಗಿಡಕ್ಕೆ ಆಕ್ಚುಲಿ ಇದೆ, ತರಕಾರಿಗಿದೆ, ಹಣ್ಣುಕ್ಕಿದೆ, ಹೂವಕ್ಕಿದೆ ಆಕ್ಚುಲಿ, ಆಮೇಲೆ ಭತ್ತಕ್ಕಿದೆ ಆಕ್ಚುಲಿ, ಪ್ರತಿ ಒಂದು. ಅದೇ ನಾನು ಹೇಳ್ತಾ ಇದ್ದೆ ಅಲ್ಲ, 1 ಗ್ರಾಮ್ನಲ್ಲಿ ಇವಾಗ ಇದರಲ್ಲಿ ಒಂದು 3-4 ಲಕ್ಷ ಆಕ್ಚುಲಿ ಒಳ್ಳೆ ಜೀವನಗಳು ಇರ್ತದೆ. ನಮಗೆ ಬೇಕಾಗಿರೋದು 1 ಕೋಟಿ 10 ಕೋಟಿ. ಸೊ ಇದು ನಾವು ರೈತರೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಇದು ಗೊಬ್ಬರ ತಗೊಳ್ತಾರೆ, ಆಮೇಲೆ ಭೂಮಿಗೆ ಹಾಕ್ತಾರೆ. ಸೊ ಅದರಲ್ಲಿ ಭೂಮಿನಲ್ಲಿ ಜಾಸ್ತಿ ಒಳ್ಳೆ ಜೀವನಗಳು ಬರ್ತಾ ಇಲ್ಲ. ಸೊ ಒಳ್ಳೆ ಜೀವನಗಳು ಬಂದ್ರೆ ನಮಗೆ ಒಳ್ಳೆ ಭೂಮಿ ಆರೋಗ್ಯ ಚೆನ್ನಾಗಿರ್ತದೆ, ಫಲವತ್ತತೆ ಜಾಸ್ತಿ ಮಾಡ್ಕೋಬಹುದು, ಆಮೇಲೆ ಬೇರು ಬೆಳವಣಿಗೆ ಚೆನ್ನಾಗಿರ್ತದೆ, ಗಿಡ ಬೆಳವಣಿಗೆ ಚೆನ್ನಾಗಿರ್ತದೆ, ಇಳುವರಿನೂ ಜಾಸ್ತಿ ಆಗ್ತದೆ. ಸೊ ಅದು ನಾವು ಮುಖ್ಯವಾಗಿ ನಾವೇನು ಮಾಡಬೇಕಂದ್ರೆ ನಮ್ಮ ಹತ್ರ ಒಂದು ಪ್ರಾಡಕ್ಟ್ ಇದೆ, ಅದು ಸಾಯಿಲ್ ಎನ್ರಿಚ್ ಅಂತ ಹೇಳ್ತೀವಿ. ಈ ಸಾಯಿಲ್ ಎನ್ರಿಚ್ ಇದಕ್ಕೆ ನಾವು ಸೇರಿಸಿದ್ರೆ ಸೊ ಆ ಸೇರಿಸೋ ವಿಧಾನ ಹೆಂಗೆ ಮಾಡಬೇಕು ಅಂತ ನಾನು ತೋರಿಸ್ತೀನಿ ನಿಮಗೆ. ಇವಾಗ ನೋಡಿ ನಮ್ಮ ಹತ್ರ ಇದು ಸಾಯಿಲ್ ಎನ್ರಿಚ್ ಅಂತ ಇದೆ. ಸೊ ಇದು ಒಂದು 5 kg ತೊಗೊಳೋದು. ಸೊ ಇದರಲ್ಲಿ ಚಲ್ಬಿಟ್ಟು ಮಿಕ್ಸ್ ಮಾಡಿ ಸೊ ತೇವಾಂಶ ಸ್ವಲ್ಪ ಮೇಂಟೈನ್ ಮಾಡಿ ಆದಮೇಲೆ ಅದ್ರ ಮೇಲೆ ನಾವು ಗೋನೆ ಚೀಲ ಕವರ್ ಮಾಡಬೇಕು. ಕವರ್ ಮಾಡಿಕೊಂಡು 15 ದಿವಸ ಇದು ನೆರಳಿನಲ್ಲಿ ಇದ್ದರೆ ಒಳ್ಳೆಯದು. ಸೊ ಇವಾಗ ನಾನೇನಂದರೆ ಸೈಂಟಿಸ್ಟ್ ಆಗಿ ರಿಟೈರ್ ಆದಮೇಲೆ ಸೊ ರೈತರಿಗೂ ಒಳ್ಳೆ ಒಂದು ಉತ್ಪಾದನೆ ಕೊಡಬೇಕು ಅಂತ ಇದು NPK ಮಿಕ್ಸ್ಚರ್ ಅಂತ ಹೇಳ್ತಾರೆ ಇದಕ್ಕೆ. ಸೊ ಸುಸ್ಥಿರ ಬಯೋ ಆರ್ಗಾನಿಕ್ಸ್ನಲ್ಲಿ ಸೊ ಸಾಯಿಲ್ ಎನ್ರಿಚ್ ಅಂತ ಇದೆಯಲ್ಲ, ಸೊ ಇದರಲ್ಲಿ ಒಂದು ಪಾಲಿಮರು ಇದೆ ಆ್ಯಕ್ಚುಲಿ. ಈ ಪಾಲಿಮರ್ ಇದ್ದರೆ ತೇವಾಂಶ ಆ್ಯಕ್ಚುಲಿ ಇಟ್ಕೊಳ್ತದೆ ಅದು. ಸೊ ಇದು ನಾವು ಮಿಕ್ಸ್ ಮಾಡಿದ ಮೇಲೆ ಸೊ ಈ ತಿಪ್ಪೆ ಗೊಬ್ಬರನಲ್ಲಿ ಜೈವಾಣುಗಳು ಕೋಟಿ ಅಭಿವೃದ್ಧಿ ಆಗಿದ ಮೇಲೆ ಇದು ನಾವು 15 ದಿವಸ ಆದಮೇಲೆ ಭೂಮಿಗೆ ಹಾಕಿದ ಮೇಲೆ ಭೂಮಿ ಆ್ಯಕ್ಚುಲಿ ಫಲವತ್ತತೆ ಚೆನ್ನಾಗಿರ್ತದೆ. ಕ್ರಮೇಣ ನಾವು ರಾಸಾಯನಿಕ ಗೊಬ್ಬರಗಳು ನಾವು ಹಾಕೋದು ಕಡಿಮೆ ಮಾಡ್ಬೋದು. ಆಮೇಲೆ ಬೇರು ಬೆಳವಣಿಗೆ ಚೆನ್ನಾಗಿರ್ತದೆ ಆ್ಯಕ್ಚುಲಿ, ಗಿಡ ಬೆಳವಣಿಗೆ ಚೆನ್ನಾಗಿರ್ತದೆ, ಇಳುವರಿ ಜಾಸ್ತಿ ಆಗ್ತದೆ ಆ್ಯಕ್ಚುಲಿ. ಸೊ ಇದು ನಾನು ಎಲ್ಲರಿಗೂ ಹೇಳೋದು, ಪ್ರತಿಯೊಬ್ಬರು ನಾನು ಹೇಳೋದಂದ್ರೆ ಪ್ರತಿಯೊಂದು ಗ್ರಾಮು ತಿಪ್ಪೆ ಗೊಬ್ಬರ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಆ್ಯಕ್ಚುಲಿ ಎನ್ರಿಚ್ ಮಾಡಿ ಉಪಯೋಗ ಮಾಡಬೇಕು. ಪ್ರತಿಯೊಬ್ಬ ರೈತ ಆ್ಯಕ್ಚುಲಿ 1 ಗ್ರಾಮು ತಿಪ್ಪೆ ಗೊಬ್ಬರನ್ನು ಬಿಡಬಾರ್ದಂಗೆ ಅದರಲ್ಲಿ ಎನ್ರಿಚ್ ಮಾಡಲೇಬೇಕು. ಅದರಲ್ಲಿ ಸಾಯಿಲ್ ಎನ್ರಿಚ್ ಹಾಕಿದ ಮೇಲೆ ಅದು ಒಂದು 15 ನಿಮಿಷ ಬಿಟ್ಟಿದ ಮೇಲೆ ಅದು ಉಪಯೋಗಿಸಬೇಕು. ಇವಾಗ ನಾವು ಎಷ್ಟೋ ಕಷ್ಟಪಟ್ಟು ಆ್ಯಕ್ಚುಲಿ ನಾವು ಗೊಬ್ಬರ ಹಾಕ್ತೀವಿ, 10 ಟನ್ ಹಾಕ್ತೀವಿ, 20 ಟನ್ ಹಾಕ್ತೀವಿ, ಅದರಲ್ಲಿ ಲಾಭ ಬರ್ತಾ ಇಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಆ್ಯಕ್ಚುಲಿ. ಸೊ ಅದು ಲಾಭ ಬರಬೇಕು, ಖರ್ಚು ಕಡಿಮೆ ಆಗಬೇಕು. ನಾವು 10 ಟನ್ನು ಹಾಕೋದು ಬೇಕಾಗಿಲ್ಲ, 1 ಎಕರೆಗೂ 1 ಟನ್ ಹಾಕಿದರೆ ಸಾಕು. ನಿಮಗೆ 1 ಟನ್ನು ಹಾಕಿದರೆ ಸಾಕು ಆ್ಯಕ್ಚುಲಿ. ಸೊ ಅದ್ರ ಮೇಲೆ ನೀವು ಒಂದು 3 ಟನ್ನು 2 ಟನ್ನು ಗೊಬ್ಬರ ಹಾಕ್ತೀರಾ, ಅದು ನಿಮ್ಮ ಇಷ್ಟ. ಸೊ ಮಿನಿಮಮ್ 1 ಟನ್ ಆಗಬೇಕು 1 ಎಕರೆಗೂ. ಸೊ 1 ಎಕರೆಗೆ ಹಾಕಬೇಕು. ಹೌದು ಹೌದು. ಇವಾಗ ನೋಡಿ 1 ಟನ್ ಗೊಬ್ಬರ ನೀವು 2,000 ಇಟ್ಕೊಳ್ಳಿ. ಸೊ ಅದರಲ್ಲಿ ನಮ್ಮ ಪ್ರಾಡಕ್ಟ್ ಆ್ಯಡ್ ಮಾಡಿದರೆ ನಿಮಗೆ 1,000 ಒಂದು 300 1,400 ಆಗ್ತದೆ. ಇದು ಒಂದು 300 ರೂಪಾಯಿ ಒಂದು. ಸೊ ಇದು ಒಂದು 5 kg ಹಾಕ್ತೀವಿ ನಾವು. ಸೊ 1,500 ಆಗ್ತದೆ ಆ್ಯಕ್ಚುಲಿ. 1 ಟನ್ ಗೊಬ್ಬರ 10,000 ವ್ಯಾಲ್ಯೂ ಇರೋದು ಗೊಬ್ಬರ ರೆಡಿ ಆಗ್ತದೆ ನಿಮಗೆ. ಸೊ 10,000 ಅನ್ನೋದು ಬಿಟ್ಬಿಡಿ, ಅದರಲ್ಲಿ ಜೀವಾಣುಗಳು ಆ್ಯಕ್ಚುಲಿ ನೀವು 10 ಟನ್ ಹಾಕಿದರೆ ಎಷ್ಟು ಜೀವಾಣುಗಳು ಬರ್ತದೋ, ಇಲ್ಲಾಂದರೆ 20 ಟನ್ ಹಾಕಿದರೆ ಎಷ್ಟು ಜೀವಾಣುಗಳು ಬರ್ತದೋ ಅಷ್ಟು ಜೀವಾಣುಗಳು ಇದರಲ್ಲಿ ಇರ್ತದೆ. ನಾವು ಗೊಬ್ಬರ ಹಾಕೋದು ಜೀವಾಣುಗಳು ಸೇರಿಸ್ಬೇಕು ಅಂತ. ಆಮೇಲೆ ಇದು ಗೊಬ್ಬರ ಆ್ಯಕ್ಚುಲಿ ಊಟ. ಇವಾಗ ನಮ್ಮ ಭೂಮಿನಲ್ಲಿ ಇರೋ ಜಮೀನಿನಲ್ಲಿ ಸೊ ಜೀವಾಣುಗಳು ಇದೆಯಲ್ಲ, ಸೊ ಅದಕ್ಕೆ ಊಟ ಆ್ಯಕ್ಚುಲಿ. ಸೊ ಅದನ್ನು ಹಾಕ್ತಾ ಇದೀವಿ ನಾವು. ಸೊ ಊಟನೂ ಹಾಕ್ತಾ ಇದೀವಿ, ಜೀವಾಣುಗಳು ಸೇರಿಸ್ತಾ ಇದೀವಿ. ಇದು ಹಾಕಿದ ಮೇಲೆ ನಾವೇನಂದರೆ ಈ ಒಳ್ಳೆ ಜೀವಾಣುಗಳು ಆ್ಯಕ್ಚುಲಿ ಸೊ ಭೂಮಿನಲ್ಲಿ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಮು ಡಿಪಾಸಿಟ್ಸ್ ಇದೆ. ಆ ಡಿಪಾಸಿಟ್ಸ್ನು ಕರಗಕ್ಕೆ ಆ್ಯಕ್ಚುಲಿ ತುಂಬ ಇದು ಸಹಾಯ ಆಗುತ್ತದೆ. ಸಹಾಯ ಆದಮೇಲೆ ಈ ರಂಜಕ, ಈ ಪೊಟ್ಯಾಷಿಯಮು, ನೈಟ್ರೋಜನು ಇದೆಲ್ಲ ಸೊ ನಮ್ಮ ಗಿಡಕ್ಕೆ ಚೆನ್ನಾಗಿ ಸಿಗ್ತದೆ ಆ್ಯಕ್ಚುಲಿ. ರಾಸಾಯನಿಕ ಗೊಬ್ಬರಗಳು ನಾವು ಕಡಿಮೆ ಮಾಡ್ಕೋಬೋದು. 1-2-3 ವರ್ಷ ಹಿಂಗೆ ನಾವು ಉಪಯೋಗಿಸಿದ ಮೇಲೆ ಒಂದು 50% ರಾಸಾಯನಿಕ ಗೊಬ್ಬರಗಳು ನಾವು ಕಡಿಮೆ ಮಾಡ್ಬೋದು. ಒಂದು 5-6 ವರ್ಷ ನಾವು ಇದು ಉಪಯೋಗಿಸಿದ್ರೆ
ಸೊ ರಾಸಾಯನಿಕ ಗೊಬ್ಬರ ಉಪಯೋಗಿಸೋದು ನಾವು ಸ್ಟಾಪ್ ಮಾಡ್ಬೋದು. ಒಂದು ಸೀಸನ್ನಲ್ಲಿ ನೀವು ಖಂಡಿತ ರಿಸಲ್ಟ್ಸ್ ನೋಡ್ಬೋದು. ನಾನು ಸೈಂಟಿಸ್ಟ್ ಆಗಿ ಆ್ಯಕ್ಚುಲಿ ಎಲ್ಲ ಇದ್ರ ಮೇಲೆ ಸಂಶೋಧನೆ ಮಾಡಿ ಸೊ ತುಂಬ ಜನಕ್ಕೂ ಹೇಳಿದೆ, ತುಂಬ ಜನ ಇದರಲ್ಲಿ ಪ್ರಯೋಜನ ಬಂದಿದೆ ಅವ್ರಿಗೆಲ್ಲ. ನಾನು ಹೇಳೋದು ನೀವು ಟ್ರೈ ಮಾಡಿ, ಯೂಸ್ ಮಾಡಿದ ಮೇಲೆ ನಿಮಗೆ ಇದರಲ್ಲಿ ಲಾಭ ಇದೆಯಲ್ಲ ಅಂತ ನೋಡಿ. ಲಾಭ ಖಂಡಿತ ಇರಲೇ ಇರ್ತದೆ. ಆ್ಯಕ್ಚುಲಿ ಇದು ಬೇರೆಯವ್ರಿಗೆ ಹೇಳಿ, ಎಲ್ಲರಿಗೂ ಹೆಲ್ಪ್ ಮಾಡೋಣ, ನಾವು ಭೂಮಿ ಕಾಪಾಡ್ಕೊಳ್ಳೋಣ, ಎಲ್ಲ ಕನ್ನಡಿಗಾಸ್ಗೂ ನಾವು ಹೇಳೋಣ, ಇಡೀ ಕರ್ನಾಟಕ ರಾಷ್ಟ್ರದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ. 1 ಟನ್ ಗೊಬ್ಬರದಲ್ಲಿ 5 kg ಸಾಯಿಲ್ ಎನ್ರಿಚ್ ಹಾಕಬೇಕು. 5 kg ಹಾಕಬೇಕು ಅಷ್ಟೇ ಸಾಕು. ಸೊ 5 kg ಹಾಕೋದು ಏನಂದರೆ ಚಲ್ ಬಿಡ್ಬೋದು. ಯಾವ ಥರ ಸರ್? ಹಾಂ, ಚಲ್ ಬಿಡಪ್ಪ, ಇಲ್ಲಿ ಚೆನ್ನಾಗಿ ಚಲ್ ಬಿಡಿ. ಹಾಂ, ಸೊ ಇದರಲ್ಲಿ ಹಾಕಬೇಕು. ಒಂದು 5 kg ಇದರಲ್ಲಿ ಹಾಕಬೇಕು. ಇದು ಆ್ಯಕ್ಚುಲಿ ಇದು 1 kg ಇದು 1 kg ಇದು 5 ಪ್ಯಾಕೆಟ್ ಆಗಬೇಕಿತ್ತು. ಸೊ 1 kg ಪ್ಯಾಕೆಟ್ ಸಿಗುತ್ತೆ ನಿಮ್ಮಲ್ಲಿ? 1 kg ಸಿಗ್ತದೆ. ಆ್ಯಕ್ಚುಲಿ ಮಿಕ್ಸ್ ಮಾಡಬೇಕಪ್ಪ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಕಿದ್ರಪ್ಪ ಇಷ್ಟು ಜಸ್ಟ್ ಹಿಂಗೆ ಹಾಕ್ಬಿಡೋದ? ಕೈಯಲ್ಲೇ ಹಿಡ್ಕೊ ಹಾಕೋದು ಸರ್ ಅದು? ಹಾಂ, ಕೈಯಲ್ಲೇ ಹಿಡ್ಕೊ ಆಗ್ಬೋದು. ಏನಾಗಲ್ಲ, ಪ್ರಾಬ್ಲಮ್ ಇಲ್ಲ. ಗ್ಲೌಸ್ ಏನು ಬೇಕಾಗಿಲ್ಲ, ಮಾಸ್ಕ್ ಏನು ಬೇಕಾಗಿಲ್ಲ, ರಾಸಾಯನಿಕದಲ್ಲ ಏನಲ್ಲ. ಇದೆಲ್ಲ ಜೈವಿಕ ಗೊಬ್ಬರ ಆ್ಯಕ್ಚುಲಿ ಇದು. ಸೊ ಇದು ಮಿಕ್ಸ್ ಮಾಡಿದ ಮೇಲೆ ಇದರಲ್ಲಿ ತುಂಬ ಬೆಳೀತದೆ. ಆ್ಯಕ್ಚುಲಿ ಸ್ವಲ್ಪ ತೇವಾಂಶ ಹಾಕಬೇಕು. ನೀರಿದೆಯಮ್ಮ, ಸೊ ನೀರ್ದು ಒಂದು ಬಕೆಟ್ ಇದ್ದರೆ ಸೊ ಅದರಲ್ಲಿ ನೀರು ಚೆಲ್ಲಬೇಕು. ನೀರು ಚೆಲ್ಲಿದ ಮೇಲೆ ನಾವು ಗೋನೆ ಈ ಥರ ಸೊ ಆದಮೇಲೆ ಗೋನೆ ಚೀಲ ಒಂದು ಸೊ ಕವರ್ ಮಾಡಿಬಿಟ್ಟು 15 ದಿವಸ ಇದು ನೆರಳಿನಲ್ಲಿ ಇದ್ದರೆ ಒಳ್ಳೆಯದು. ನೆರಳಿನಲ್ಲಿ ಮಾಡಿದರೆ ಒಳ್ಳೆಯದು. ಜನರಲ್ಲಾಗಿ ಹೇಳೋದೇ ಅಂದರೆ ಬಿಸಿಲಿನಲ್ಲಿ ಬೇಕಾಗಿಲ್ಲ ನಿಮಗೆ, ಆದರೆ ಒಳ್ಳೆಯದು, ನಿಮಗೆ ನೆರಳಿನಲ್ಲಿ ಇದ್ದರೆ ಒಳ್ಳೆಯದು ಅಂತ ನಾವು ಹೇಳ್ತೀವಿ. ಸಂಜೆ ಟೈಮಲ್ಲಿ ಮಾಡಬೇಕು. ಹಾಂ, ಬೆಳಿಗ್ಗೆ ಸಂಜೆ ಟೈಮಲ್ಲಿ ಮಾಡ್ಬೋದು. ಈಗ ಹಾಕಿದ್ದಾರೆ, ಹೌದು. ನೆಕ್ಸ್ಟ್ ಏನು ಮಾಡಬೇಕು ಸರ್? ಇದ್ರ ಮೇಲೆ ನೀರು ಹಾಕಬೇಕು. ನೀರು ಹಾಕಬೇಕು. ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಸರ್? ಸೊ ಇವಾಗ ನಾವು ನೋಡ್ಕೋಬೋದು, ಜಾಸ್ತಿ ಏನಿಲ್ಲ. ಸೊ ಅದರಲ್ಲಿ ಸ್ವಲ್ಪ ತೇವಾಂಶ ಇರ್ತದೆ ತಿಪ್ಪೆ ಗೊಬ್ಬರದಲ್ಲಿ. ಬಟ್ ನಾವು ಒಂದು 100 ಲೀಟ್ರ್ 1 ಟನ್ನಕ್ಕೂ ಒಂದು 50 ಲೀಟ್ರು ಹಾಕ್ಕೊಂಡು, ಒಂದು 50 ಲೀಟ್ರ್ ನೀರು ಹಾಕ್ಕೊಂಡು ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಈ ಥರ ನೀರು ಹಾಕಬೇಕು. ಈ ಥರ ನೀರು ಆದಮೇಲೆ ಸೊ ನಾವಿದು ಗೋನೆ ಚೀಲ ಕವರ್ ಮಾಡ್ಬೋದು. ಸೊ ಗೋನೆ ಚೀಲ ಕವರ್ ಮಾಡಿಬಿಟ್ಟು ಒಂದು 15 ದಿವಸ ಇರಬೇಕು. 15 ದಿವಸ ಆದಮೇಲೆ ನಾವು ಉಪಯೋಗ ಸ್ಟಾರ್ಟ್ ಮಾಡ್ಬೋದು. ಇದು ನಾವು ನಾವು 1 ತಿಂಗಳು ನಾವು ಬಿಡ್ತೀವಿ, 2 ತಿಂಗಳು ಬಿಡ್ತೀವಿ, ಏನು ಪ್ರಾಬ್ಲಮ್ ಇಲ್ಲ. ಏನಿಂದ ಒಳ್ಳೇದು ಜಾಸ್ತಿನೇ ಆಗ್ತದೆ ಆ್ಯಕ್ಚುಲಿ. ಸೊ ನಿಮಗೆ 3 ತಿಂಗಳು ಹಂಗೆ ಇಟ್ಕೋಬೋದು, 6 ತಿಂಗಳು ಇಟ್ಕೋಬೋದು. ಏನಂದರೆ ಅದ್ರ ಮೇಲೆ ಸ್ವಲ್ಪ ಗೋನೆ ಚೀಲ ಏನೋ ಇರಬೇಕು, ಒಂದು ಕವರ್ ಮಾಡಬೇಕು. ಇಲ್ಲ ಕವರ್ ಮಾಡೋಕ್ಕೆ ನಮಗೆ ಅದಾಗಲ್ಲ, ಅದು ಒಳ್ಳೇದಲ್ಲ ನಾವು ಅಂದರೆ ಒಂದು ಮಣ್ಣು ತೊಗೊಂಡು ಅದ್ರ ಮೇಲೆ ಹಾಕ್ಬಿಡಿ. ಸೊ ಮಾಡಿಬಿಟ್ಟು 1 ವರ್ಷನೇ ಇಟ್ಕೋಬೋದು. ಹಾಂ, 1 ವರ್ಷನೇ ಇಟ್ಕೋಬೋದು. ಆವಾಗ ನೀವು 1 ತಿಂಗಳೇ ನೀವು ನೀರು ಹಾಕೋದು, 15 ದಿವಸ ನೀರು ಹಾಕೋದು. ಅದಾದಮೇಲೆ ಇದು ಮಣ್ಣು ಸ್ವಲ್ಪ ಕವರ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು 1 ತಿಂಗಳು, 6 ತಿಂಗಳು ಬಿಡ್ಬೋದು, 1 ವರ್ಷನೂ ಬಿಡ್ಬೋದು. ಎಕ್ಸಲೆಂಟ್ ಆರ್ಗ್ಯಾನಿಕ್ ಮೆನ್ಯೂರ್ ರೆಡಿ ಆಗ್ತದೆ ಆ್ಯಕ್ಚುಲಿ. ಸೊ ಅದನ್ನು ಮಾಡ್ಬೋದು. ಸೊ ಇವಾಗ ಜೈವಿಕ ಗೊಬ್ಬರ ಬಗ್ಗೆ ನಾನು ಹೇಳಿದೆ. ಇವಾಗ ಜೈವಿಕ ಕೀಟನಾಶಕ, ಇವಾಗ ಭೂಮಿ ಫಲವತ್ತತೆ ಎಲ್ಲ ಜೈವಿಕ ಗೊಬ್ಬರ ಪೂರ್ವಕ ಬರ್ತದೆ ನಮಗೆ. ಸೊ ಇದಾದಮೇಲೆ ನಾವು ಇದರಲ್ಲಿ ಕೆಟ್ಟು ಶಿಲೀಂಧ್ರಗಳು ಇದೆ, ಭೂಮಿನಲ್ಲಿ ಕೆಟ್ಟು ಬ್ಯಾಕ್ಟೀರಿಯಾಗಳು ಇದೆ. ಸೊ ಜಂತು ಹುಳ ಇದೆ ಆ್ಯಕ್ಚುಲಿ, ದುಂಡ ಹುಳ ಅಂತ ಹೇಳಿ ನೆಮಟೋಡ್ಸು ಅಂತ ಹೇಳ್ತೀವಿ. ಸೊ ಅದನ್ನು ನಾವು ಹತೋಟಿ ಮಾಡಬೇಕು ಅಂದರೆ ಒಂದು ವಿಧಾನ ಏನಂದರೆ ಈ ವಿಲ್ಟ್ ಡಾಕ್ಟರ್ ಅಂತ ಇದೆ. ಇದರಲ್ಲಿ ಇದು ಲಿಕ್ವಿಡ್ ಸಿಗ್ತದೆ, ಆ್ಯಕ್ಚುಲಿ ಪೌಡರ್ ಸಿಗ್ತದೆ ನಿಮಗೆ. ಇದು ಆ್ಯಕ್ಚುಲಿ ನಾವು 1 ಟನ್ನಲ್ಲಿ ಜಸ್ಟ್ 2 kg ಆ್ಯಕ್ಚುಲಿ. ಸೊ ವಿಲ್ಟ್ ಡಾಕ್ಟರ್ 2 kg, ನೆಮಟೋ ಡಾಕ್ಟರ್ 2 ಲೀಟ್ರು. ಅದು ಹಾಕಿದ ಮೇಲೆ ಈ ಸಾಯಿಲ್ ಎನ್ರಿಚ್ ಹಾಕಿದ ಮೇಲೆ ಇದನ್ನು ಅದ್ರ ಜೊತೆ ಬೆಳೀತದೆ. ಜೈವಿಕ ಗೊಬ್ಬರ, ಜೈವಿಕ ಕೀಟನಾಶಕ ಎಲ್ಲ ನಾವು ಮಿಕ್ಸ್ ಮಾಡ್ತಾ ಇದ್ವಿ. ಇವಾಗ ನಾವೇನು ಹೇಳ್ತಾ ಇದ್ವಿ ಅಂದರೆ, ನೀವು ಆ್ಯಕ್ಚುಲಿ ನಾವು ತಿಪ್ಪೆ ಗೊಬ್ಬರ ಉಪಯೋಗಿಸ್ತಾ ಇದ್ವಿ, ಬೇರೆ ಎಲ್ಲ ಉತ್ಪಾದನೆಗಳನ್ನ ಉಪಯೋಗಿಸ್ತಾ ಇದ್ವಿ, ಆದರೂ ಇಳುವರಿ ಕಡಿಮೆ ಬರ್ತಾ ಇದೆ, ಬೇರು ಬೆಳವಣಿಗೆ ಚೆನ್ನಾಗಿಲ್ಲ, ಅದರಲ್ಲಿ ರೋಗಗಳಿದೆ, ವಿಲ್ಟ್ ಇದೆ, ನೆಮಟೋಡ್ ಇದೆ ಅಂತ ಹೇಳ್ತಾ ಇದ್ರ. ಸೊ ಕಾರಣ ಏನಂದರೆ ಜೈವಿಕ ಗೊಬ್ಬರದ ಜೊತೆ ಆ್ಯಕ್ಚುಲಿ ಜೈವಿಕ ಕೀಟನಾಶಕ ನಾವು ಮಿಕ್ಸ್ ಮಾಡ್ಬೋದು. ಸೊ ಮಿಕ್ಸ್ ಮಾಡಬೇಕಂದ್ರೆ ಗೊಬ್ಬರನಲ್ಲಿ ಮಿಕ್ಸ್ ಮಾಡ್ಬೋದು. ಗೊಬ್ಬರನಲ್ಲಿ ಇದು ಬೆಳೀತದೆ ಆ್ಯಕ್ಚುಲಿ. ಸೊ ಇದು ಲ್ಯಾಕ್ಟೋಬ್ಯಾಸಿಲ್ಲಸ್ ಅಂತ, ಸೊ ಎಲ್ ಬ್ಯಾಸಿಲ್ಲಸ್ ಅಂತ ಹೇಳ್ತೀವಿ. ಸೊ ಸ್ಪೀಸಸ್ಸು 1 2 3 4 ಸ್ಪೀಸಸ್ ಇದೆ ನಮ್ಮ ಹತ್ರ. ಸೊ ಇದ್ರ ಮೇಲೆ ನಾವು ರಿಸರ್ಚ್ ಮಾಡಿದ್ದೀವಿ. ಸೊ ನೆಮಟೋಡು ಹತೋಟಿ ಮಾಡೋದು ಲ್ಯಾಕ್ಟೋಬ್ಯಾಸಿಲ್ಲಸ್ ತೊಗೊಂಡಿದ್ದೀವಿ. ಈ ಫಂಗಸ್ಸು ಬ್ಯಾಕ್ಟೀರಿಯಾ ಕಂಟ್ರೋಲ್ ಮಾಡೋದು ಆ್ಯಕ್ಚುಲಿ ನಾವು ವಿಲ್ಟ್ ಲ್ಯಾಕ್ಟೋಬ್ಯಾಸಿಲ್ಲಸ್ ತೊಗೊಂಡಿದ್ದೀವಿ.
ಎಲ್ಲ ಮಿಕ್ಸ್ ಮಾಡಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಇದು ರೈತರಿಗೂ ಕೊಡ್ತಾ ಇದ್ವಿ. ಸೊ ಇದು ಮಾಡಿದ ಮೇಲೆ ಇವಾಗ ಈ ಗೊಬ್ಬರ ನಾವು ಉಪಯೋಗಿಸಿದ್ರೆ ಇದರಲ್ಲಿ ಜೈವಿಕ ಗೊಬ್ಬರ ಇದೆ, ಜೈವಿಕ ಕೀಟನಾಶಕ ಇದೆ. ಇವಾಗ ಬೆಳವಣಿಗೆ ಬೇರು ಬೆಳವಣಿಗೆ ಚೆನ್ನಾಗಿರ್ತದೆ, ಭೂಮಿ ಆರೋಗ್ಯ ಚೆನ್ನಾಗಿರ್ತದೆ, ಭೂಮಿ ಫಲವತ್ತತೆ ಚೆನ್ನಾಗಿರ್ತದೆ, ಭೂಮಿ ಆರೋಗ್ಯ ಚೆನ್ನಾಗಿರ್ತದೆ. ಆರೋಗ್ಯ ಅಂದರೆ ಅದರಲ್ಲಿ ಜಂತು ಹುಳ, ದುಂಡ ಹುಳ ಎಲ್ಲ ಕಡಿಮೆ ಆಗುತ್ತದೆ, ಹತೋಟಿ ಮಾಡ್ಬೋದು. ಕೆಟ್ಟು ಬ್ಯಾಕ್ಟೀರಿಯಾ, ಸೊ ಕೆಟ್ಟು ಫಂಗಸ್, ಶಿಲೀಂಧ್ರ ಇದೆಲ್ಲ ನಾವು ಕಡಿಮೆ ಮಾಡ್ಕೋಬೋದು. ಸೊ ಇಳುವರಿ ಅಂತೂ ತುಂಬ ಚೆನ್ನಾಗಿ ಬರ್ತದೆ ಆ್ಯಕ್ಚುಲಿ ನಿಮಗೆ. ಇದು ಹಾಕಿದ ಮೇಲೆ ಆ್ಯಕ್ಚುಲಿ ಇನ್ನೊಂದು ಏನಂದರೆ ಒಳ್ಳೆ ಗಿಡ ಬೆಳವಣಿಗೆ ಇರ್ತದೆ. ಈ ಬೆಳವಣಿಗೆ ಆ್ಯಕ್ಚುಲಿ ರೋಗ ನಿರೋಧಕ ಶಕ್ತಿನೇ ಜಾಸ್ತಿ ಮಾಡ್ತಾರೆ. ಆ್ಯಕ್ಚುಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆದರೆ ನಮಗೆ ಈ ಸಕ್ಕಿಂಗ್ ಪೆಸ್ಸು ಇವೆಲ್ಲ ಡಿಸೀಸಸ್ ಎಲ್ಲ ಕಡಿಮೆ ಆಗ್ತದೆ. ಆ್ಯಕ್ಚುಲಿ ನಾವು ಸಿಂಪರಣೆ ಮಾಡೋದು, ಕೆಮಿಕಲ್ ಪೆಸ್ಟಿಸೈಡ್ಸು ಸಿಂಪರಣೆ ಮಾಡೋದು ಕಡಿಮೆ ಮಾಡ್ಬೋದು. ನಾವು ಈ ಥರ ಮಾಡ್ತಾ ಇದ್ರೆ ಆ್ಯಕ್ಚುಲಿ ಕೆಮಿಕಲ್ಸ್ ನಾವು ಕಡಿಮೆ ಬಳಸ್ತಾ ಇದ್ರೆ ವಿಷರಹಿತ ನಾವು ತರಕಾರಿ ಹಣ್ಣುಗಳು ನಾವು ಅದಕ್ಕೆ ಕೊಡ್ಬೋದು. ಸರಿ, ಓಕೆ. ಯಾವ ಬೆಳೆಗಳಿಗೆಲ್ಲ ಇದನ್ನ ಪ್ರತಿಯೊಂದು ಬೆಳೆಗೆ ಹಾಕ್ಬೋದಪ್ಪ. ಈ ನೆಮಟೋಡ್ ಪ್ರಾಬ್ಲಮು, ಈ ವಿಲ್ಟ್ ಪ್ರಾಬ್ಲಮು ಪ್ರತಿಯೊಂದು ಗಿಡಕ್ಕೆ ಆ್ಯಕ್ಚುಲಿ ಇದೆ. ತರಕಾರಿಗಿದೆ, ಹಣ್ಣುಕ್ಕಿದೆ, ಹೂವಕ್ಕಿದೆ ಆ್ಯಕ್ಚುಲಿ, ಆಮೇಲೆ ಭತ್ತಕ್ಕಿದೆ ಆ್ಯಕ್ಚುಲಿ. ಪ್ರತಿಯೊಂದು ಕಾಟನ್ ಆದರೂ, ರೆಡ್ ಗ್ರಾಮ್ ಆದರೂ ಪ್ರತಿಯೊಂದರಲ್ಲಿ ಪ್ರಾಬ್ಲಮ್ ಇದೆ. ಸೊ ಪ್ರತಿಯೊಂದಕ್ಕೂ ಇದು ಉಪಯೋಗಿಸಲೇಬೇಕು, ಖಂಡಿತ ಉಪಯೋಗಿಸಬೇಕು. ಇದು ಹಾಕಿದ ಮೇಲೆ ಆ್ಯಕ್ಚುಲಿ ಈ ವಿಲ್ಟ್ ಅನ್ನೋದು ಆಲ್ಮೋಸ್ಟ್ ಅರೌಂಡ್ 90% ಕಡಿಮೆ ಆಗಿದೆ. ನೆಮಟೋಡ್ ಪ್ರಾಬ್ಲಮ್ ಅಂತೂ ಆ್ಯಕ್ಚುಲಿ ಒಂದು 80% ಕಡಿಮೆ ಆಗಿದೆ. ಯಾವ ಬೆಳೆಯಲ್ಲಿ ಸರ್? ಪ್ರತಿಯೊಂದು ನಾನು ಹೇಳೋದಂದರೆ ತರಕಾರಿನಲ್ಲಿ ನಾವು ತುಂಬ ಇದರಲ್ಲಿ ನಾವು ಇದು ಮಾಡಿದ್ವಿ. ತರಕಾರಿನಲ್ಲಿ ತುಂಬ ಪ್ರಾಬ್ಲಮ್, ಟೊಮ್ಯಾಟೊ, ಬೆಂಡಿ, ಆಮೇಲೆ ಮಿರ್ಚಿ, ಇವಾಗ ಹಣ್ಣು ತೊಗೊಂಡಿದ್ರೆ ಸೀಬೆಕಾಯಿ, ದಾಳಿಂಬೆ, ಟ್ಯೂಬರೋಸು, ಕರ್ನೇಷನ್ಸು, ಕ್ಯಾಬೇಜು, ಕ್ಯಾಲಿಫ್ಲವರು, ಈ ಥರ ಪ್ರತಿಯೊಂದು ಗಿಡದಲ್ಲಿ ಆನಿಯನ್ಸು, ಶುಂಠಿ, ಈ ಥರ ಪ್ರತಿಯೊಂದರಲ್ಲಿ ಆ್ಯಕ್ಚುಲಿ ಪ್ರತಿಯೊಂದರಲ್ಲಿ ಇದು ಕಡಿಮೆ ಆಗಿದೆ. ಇಳುವರಿ ಆ್ಯಕ್ಚುಲಿ ನಾವು 20-25% ಜಾಸ್ತಿ ಆಗಿದೆ, ಇಳುವರಿ ಜಾಸ್ತಿ ಆಗಿದೆ. ಸೊ ಅವ್ರೇನಂದರೆ ರಾಸಾಯನಿಕ ಗೊಬ್ಬರಗಳು ಕಡಿಮೆ ಉಪಯೋಗಿಸಿದ್ದಾರೆ ಆ್ಯಕ್ಚುಲಿ. ಈ ಕೆಮಿಕಲ್ ಡೆಮ್ಯಾಟಿಸೈಡ್ಸು, ವಿಲ್ಟ್, ಫಂಗಿಸೈಡ್ಸು, ಬ್ಯಾಕ್ಟೀರಿಯಸೈಡ್ಸ್ ಅಂತ ಇದೆಯಲ್ಲ, ಅದು ಉಪಯೋಗ ಮಾಡೋದು ತುಂಬ ಕಡಿಮೆ ಮಾಡಿದ್ರು ಆ್ಯಕ್ಚುಲಿ.